ವರ್ಷ 1664 ಸಿಖ್ ಸಮುದಾಯದಲ್ಲಿ ಒಂದು ತರಹದ ಗೊಂದಲ ಜೊತೆಗೆ ಒಂದು ದೊಡ್ಡ ನಿರೀಕ್ಷೆನೂ ಇತ್ತು. ಯಾಕೆಂದ್ರೆ 8ನೇ ಗುರುಗಳಾದ ಗುರು ಹರಕೃಷ್ಣನ್ ಅವರು ತೀರ್ಕೊಂಡಿದ್ರು. ಹಾಗಾಗಿ ಮುಂದಿನ ಗುರು ಯಾರು ಅನ್ನೋ ಪ್ರಶ್ನೆ ಎಲ್ಲರ ಮುಂದೆನೂ ಇತ್ತು. ಇದೇ ಒಂದು ಮಹಾನ್ ಹುಡುಕಾಟಕ್ಕೆ ಮುನ್ನುಡಿ ಬರಿತು. ಮಾರ್ಚ್ 30, 1664 ದೆಹಲಿಯಲ್ಲಿ ಗುರು ಹರಕೃಷ್ಣನ್ ಅವರು ತಮ್ಮ ಕೊನೆ ಘಳಿಗೆಯಲ್ಲಿ ಹೇಳಿದ್ದು ಕೇವಲ 2 ಪದ, ಬಾಬಾ ಬಕಾಲೆ ಅಷ್ಟೇ. ಈ 2 ಪದಗಳೇ ಆ ದೊಡ್ಡ ಹುಡುಕಾಟಕ್ಕೆ ಕಾರಣವಾದ ಒಂದು ಸೀಕ್ರೆಟ್ ಕ್ಲೂ ಆಗಿತ್ತು. ಆ 2 ಪದಗಳು ಬಾಬಾ ಬಕಾಲೆ, 9ನೇ ಗುರುವನ್ನು ಹುಡುಕೋದಕ್ಕೆ ಇದ್ದಂತಹ ಒಂದೇ ಒಂದು ಸುಳಿವು. ಈ ನಿಗೂಢ ಸಂದೇಶ ಅವರ ಅನುಯಾಯಿಗಳನ್ನ ಪಂಜಾಬ್ನ ಬಕಾಲಾ ಅನ್ನೋ ಒಂದು ಪಟ್ಟಣಕ್ಕೆ ಕರೆದುಕೊಂಡೋಯ್ತು. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಸತ್ಯವನ್ನ ಕಂಡಿಡಿಯೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಯಾಕಂದ್ರೆ ಅಲ್ಲೊಂದು ದೊಡ್ಡ ಸವಾಲೇ ಕಾಯ್ತಾ ಇತ್ತು. ಗುರುಗಳು ಕೊಟ್ಟಿದ್ದ ಸಂದೇಶ ಬಕಾಲಾವನ್ನು ತಲುಪಿದಾಗ ಅಲ್ಲೇ ಪರಿಸ್ಥಿತಿ ಕ್ಲಿಯರ್ ಆಗೋ ಬದಲು ಇನ್ನಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತು. ಅಧಿಕಾರದ ಆಸೆಯಿಂದ ಸಿಕ್ಕಾಪಟ್ಟೆ ಜನ ತಾವೇ ಮುಂದಿನ ಗುರು ಅಂತ ಘೋಷಿಸ್ಕೊಡಕ್ ಶುರು ಮಾಡಿದ್ರು. ಇದರಿಂದ ಸಿಖ್ ಸಮುದಾಯದಲ್ಲಿ ಜನರ ನಂಬಿಕೆನೇ ಅಲ್ಗಾಡೋ ಹಾಗಾಯಿತು. ನಿಜವಾದ ಗುರು ಯಾರು ಅಂತಾನೆ ಗೊತ್ತಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೌದು, ಅನುಯಾಯಿಗಳು ಬಕಾಲಾ ತಲುಪಿದಾಗ ಅವರಿಗೆ ನಿಜಕ್ಕೂ ಶಾಕ್ ಕಾದಿತ್ತು. ಯಾಕಂದ್ರೆ ಅಲ್ಲಿ ಬರೋಬ್ಬರಿ 22 ಜನ ತಾವೇ ಹೊಸ ಗುರು ಅಂತ ಹೇಳ್ಕೊಂಡು ಕೂತಿದ್ರು. ಪ್ರತಿಯೊಬ್ಬರೂ ತಮ್ಮದೇ ಆದ ಪೀಠವನ್ನ ಸ್ಥಾಪಿಸ್ಕೊಂಡು ಜನರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ರು. ಈ ಎಲ್ಲ ಕ್ಲೇಮ್ ಮಾಡ್ತಿದ್ದವರಲ್ಲಿ ಧೀರ್ಮಲ್ ಅನ್ನೋನು ಎಲ್ರಿಗಿಂತ ಸ್ಟ್ರಾಂಗ್ ಆಗಿದ್ದ. ಅದಕ್ಕೆ ಕಾರಣನೂ ಇತ್ತು. ಯಾಕಂದ್ರೆ ಅವನ ಹತ್ತಿರ ಸಿಖ್ಖರ ಅತ್ಯಂತ ಪವಿತ್ರ ಗ್ರಂಥವಾದ ಆದಿ ಗ್ರಂಥದ ಒರಿಜಿನಲ್ ಕಾಪಿ ಇತ್ತು. ಅದು ಬರೀ ಒಂದು ಪುಸ್ತಕ ಅಲ್ಲ, ಗುರುಗಳ ಬೋಧನೆಗಳ ಜೀವಂತ ರೂಪ ಅಂತಾನೆ ನಂಬಿಕೆ. ಹಾಗಾಗಿ ಅದು ತನ್ನ ಹತ್ತಿರ ಇದೆ ಅನ್ನೋ ಒಂದೇ ಕಾರಣಕ್ಕೆ ಅವನ ವಾದಕ್ಕೆ ಸಖತ್ ಪವರ್ ಬಂದಿತ್ತು. ಇಂಥ ಪ್ರಬಲ ವಂಚಕರ ನಡುವೆ ನಿಜವಾದ ಗುರುವನ್ನು ಗುರುತಿಸೋದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿತ್ತು. ಇಡೀ ಸಿಖ್ ಸಮುದಾಯದ ಮುಂದೆ ಇದ್ದಿದ್ದೇ ಈ ಪ್ರಶ್ನೆ. ಈ 22 ಜನರ ಮೋಸದ ಜಾಲದಲ್ಲಿ ಸತ್ಯದ ಜ್ಯೋತಿಯನ್ನು, ಆ ನಿಜವಾದ ಬೆಳಕನ್ನು ಕಂಡುಹಿಡಿಯೋದು ಯಾರು, ಹೇಗೆ? ಈ ಒಗಟನ್ನು ಬಿಡ್ಸೋಕೆ ಅಂತಾನೆ ಒಬ್ಬ ವ್ಯಕ್ತಿಯ ಎಂಟ್ರಿ ಆಗತ್ತೆ. ಈ ಕಥೆಯ ಹೀರೋ ಮಖನ್ ಶಾ ಲುಬಾನಾ, ಒಬ್ಬ ತುಂಬಾನೇ ಶ್ರೀಮಂತ ವ್ಯಾಪಾರಿ. ಅವರಿಗಾದ ಒಂದು ಪರ್ಸನಲ್ ಪ್ರಾಬ್ಲಮ್ ಅವರನ್ನ ಬಕಾಲಾಗೆ ಕರ್ಕೊಂಡ್ಬಂತು. ಅದೇ ಈ ಐತಿಹಾಸಿಕ ಘಟನೆಗೆ ಕಾರಣನೂ ಆಯ್ತು. ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಮಖನ್ ಶಾ ಅವರ ಹಡಗು ಒಂದು ಭಯಂಕರ ಚಂಡಮಾರುತದಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಹಡಗು ಮುಳುಗೋದು ಗ್ಯಾರಂಟಿ, ಎಲ್ಲನೂ ಮುಗ್ದೇ ಹೋಯ್ತು ಅನ್ನೋ ಹಾಗಾಗಿತ್ತು ಪರಿಸ್ಥಿತಿ. ಆ ಹತಾಶೆಯ ಕ್ಷಣದಲ್ಲಿ ಮಖನ್ ಶಾ ಅವರು ಗುರುವನ್ನ ನೆನೆದು ಮನಸಾರೆ ಬೇಡ್ಕೊಂಡ್ರು. ನನ್ನ ಹಡಗನ್ನ ಮತ್ತು ನನ್ನ ಸರಕುಗಳನ್ನ ನೀನು ಉಳಿಸಿದ್ರೆ ನಾನು ನಿಜವಾದ ಗುರುವಿಗೆ 500 ಚಿನ್ನದ ಮೊಹರುಗಳನ್ನ ಅರ್ಪಿಸ್ತೀನಿ ಅಂತ ಹರಕೆ ಹೊತ್ಕೊಂಡ್ರು. ಸರ್ಪ್ರೈಸಿಂಗ್ಲಿ ಚಂಡಮಾರುತ ನಿಂತೋಯ್ತು. ಅವರ ಹಡಗು ಸೇಫ್ ಆಗಿ ದಡ ಸೇರಿತು. ಈಗ ಮಖನ್ ಶಾ ಅವರ ಮುಂದೆ ಇದ್ದಿದ್ದು ಕೇವಲ ನಂಬಿಕೆಯ ಪ್ರಶ್ನೆ ಅಲ್ಲ, ಬದಲಾಗಿ ತಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ದೊಡ್ಡ ಜವಾಬ್ದಾರಿ. ತನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ್ದ ಮೇಲೆ ಮಖನ್ ಶಾ ತಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಕ್ಕೆ ರೆಡಿಯಾದ್ರು. ಅಕ್ಟೋಬರ್ 1664ರಲ್ಲಿ ಅವರು ಬಕಾಲಾ ತಲುಪಿದ್ರು. ಆದ್ರೆ ಅಲ್ಲಿದ್ದ 22 ಗುರುಗಳಲ್ಲಿ ನಿಜವಾದ ಗುರು ಯಾರು ಅಂತ ಕಂಡುಹಿಡಿಯೋದು ಹೇಗೆ? ಅದಕ್ಕಾಗಿ ಅವರು ಬರೀ ನಂಬಿಕೆಯನ್ನಷ್ಟೇ ಅಲ್ಲ, ಬುದ್ಧಿವಂತಿಕೆಯನ್ನೂ ಬಳಸಿ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಮಾಡಿದ್ರು. ಅವರ ಪ್ಲಾನ್ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ನಕಲಿ ಗುರುವನ್ನು ಭೇಟಿ ಮಾಡಿ ಕೇವಲ 5 ಚಿನ್ನದ ನಾಣ್ಯಗಳನ್ನ ಕೊಡೋದು. ಅವರ ನಿರೀಕ್ಷೆ ಏನಿತ್ತು ಅಂದ್ರೆ, ನಿಜವಾದ ಗುರು ತನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಂಡು ಉಳಿದ 495 ನಾಣ್ಯಗಳ ಬಗ್ಗೆ ಖಂಡಿತ ಕೇಳ್ತಾರೆ ಅಂತ. ಆದ್ರೆ ಪ್ರತಿಯೊಬ್ಬರೂ ಆ 5 ನಾಣ್ಯಗಳನ್ನ ತುಂಬಾನೇ ಖುಷಿಯಿಂದ ತಗೊಂಡ್ರು. ಇದರಿಂದ ಅವರ ನಿರಾಸೆ ಜಾಸ್ತಿ ಆಗ್ತಾನೇ ಹೋಯ್ತು. ಸಂಪೂರ್ಣವಾಗಿ ನಿರಾಶೆಗೊಂಡು ಕೂತಿದ್ದ ಮಖನ್ ಶಾ ಅವರಿಗೆ ಯಾರೋ ಒಬ್ಬರು ಹೀಗೆ ಹೇಳ್ತಾರೆ, ಇಲ್ಲಿ ತೇಗ್ ಬಹಾದೂರ್ ಅಂತ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ಆದ್ರೆ ಅವರು ಯಾರ ಜೊತೆನೂ ಬೆರೆಯಲ್ಲ, ತನ್ನಂತಾನು ಗುರು ಅಂತ ಹೇಳ್ಕೊಳ್ಳಲ್ಲ, ಯಾವಾಗ್ಲೂ ಧ್ಯಾನದಲ್ಲಿರ್ತಾರೆ. ಈ ಮಾತು ಕೇಳಿ ಅವರಲ್ಲಿ ಒಂದು ಕೊನೆ ಹೋಪ್ ಚಿಗುರಿತು. ಎಲ್ಲ ಆಸೆ ಕಳ್ಕೊಂಡಿದ್ದ ಮಖನ್ ಶಾ ಅವರಿಗೆ ಕೊನೆಗೂ ಒಂದು ಹೆಸರು ಕೇಳಿಬಂತು. ಇದೇ ಕಥೆಯ ಟರ್ನಿಂಗ್ ಪಾಯಿಂಟ್. ಹುಡುಕಾಟದಲ್ಲಿದ್ದ ಪ್ರಾಮಾಣಿಕ ಭಕ್ತ ಮತ್ತು ಈ ಪ್ರಪಂಚದಿಂದ ಮರೆಯಾಗಿದ್ದ ನಿಜವಾದ ಗುರು, ಇವರಿಬ್ಬರ ನಡುವಿನ ಆ ಬಹುನಿರೀಕ್ಷಿತ ಐತಿಹಾಸಿಕ ಭೇಟಿ. ಮಖನ್ ಶಾ ಅವರು ತೇಗ್ ಬಹಾದೂರ್ ಅವರನ್ನ ಭೇಟಿ ಮಾಡಿ ಎಂದಿನಂತೆ 5 ಚಿನ್ನದ ನಾಣ್ಯಗಳನ್ನ ಅರ್ಪಿಸಿದ್ರು. ಆಗ ತೇಗ್ ಬಹಾದೂರ್ ಅವರು ಒಂದು ಸಣ್ಣ ನಗೆ ಬೀರಿ, ಅಯ್ಯ,
ನೀನು ಹರಕೆ ಹೊತ್ತಿದ್ದು 500 ನಾಣ್ಯಗಳಿಗೆ. ಆದ್ರೆ ಬರೀ 5 ಕೊಡ್ತಾ ಇದೆಯಲ್ಲ, ಉಳಿದ 495 ಎಲ್ಲಿ ಅಂತ ಕೇಳಿದ್ರು. ಆ ಕ್ಷಣ ಮಖನ್ ಶಾಗೆ ಎಲ್ಲಾನೂ ಅರ್ಥ ಆಗ್ಬಿಟ್ಟು ಅವ್ರ ಎಲ್ಲ ಅನುಮಾನಗಳು ಮಾಯವಾದ್ವು. ಅವರಿಗೆ ಸತ್ಯದ ಅರಿವಾಯ್ತು. ಅಪಾರವಾದ ಸಂತೋಷದಿಂದ ಅವ್ರು ಓಡಿ ಹೋಗಿ ಮನೆ ಮೇಲ್ಛಾವಣಿ ಹತ್ತಿ ಗುರುಲಾಧೋರೆ ಗುರುಲಾಧೋರೆ ಅಂತ ಇಡೀ ಜಗತ್ತಿಗೆ ಕೇಳಿಸೋ ಹಾಗೆ ಕೂಗ್ ಹೇಳಿದ್ರು. ಅಂದ್ರೆ ನನಗ್ ಗುರು ಸಿಕ್ರು, ಸತ್ಯ ಗುರು ಸಿಕ್ರು ಅಂತ. ಮಖನ್ ಶಾಹ್ ಅವರ ಆ ಘೋಷಣೆಯಿಂದ ಸತ್ಯ ಇಡೀ ಜಗತ್ತಿಗೆ ಗೊತ್ತಾಯಿತು. ಆದ್ರೆ ಸುಳ್ಳು ಮತ್ತು ಅಧಿಕಾರದ ಆಸೆಯಿಂದ ಕುಳಿತಿದ್ದವರಿಗೆ ಈ ಸತ್ಯವನ್ನು ಅರಗಿಸ್ಕೊಳ್ಳೋಕೆ ಆಗ್ಲಿಲ್ಲ. ಗುರುಗಳು ಸಿಕ್ಕಿದ್ಮೇಲೆ ನಿಜವಾದ ಕಥೆ ಈಗಷ್ಟೇ ಶುರುವಾಗಿತ್ತು. ಈ ಸತ್ಯವನ್ನು ಸಹಿಸಲಾಗದ ಧೀರ್ ಮಲ್ ಅಸೂಯೆಯಿಂದ ತೇಗ್ ಬಹಾದೂರ್ ಅವರ ಮೇಲೆ ದಾಳಿ ಮಾಡಿಸಿದ. ಆದ್ರೆ ಗುರುಗಳು ಆಯ್ಕೆ ಮಾಡಿಕೊಂಡಿದ್ದು ಕ್ಷಮೆಯ ಮಾರ್ಗ. ಮಖನ್ ಶಾ ವಾಪಸ್ ತಂದಿದ್ದ ಎಲ್ಲ ವಸ್ತುಗಳನ್ನು ಆದಿಗ್ರಂಥದ ಸಮೇತ ಧೀರ್ ಮಲ್ಗೆ ಹಿಂದಿರುಗಿಸಿ ಅಂತ ಆದೇಶ ಮಾಡಿದ್ರು. ಈ ಒಂದು ಘಟನೆ ಗುರು ತೇಗ್ ಬಹಾದೂರ್ ಅವರ ನಿಜವಾದ ವ್ಯಕ್ತಿತ್ವವನ್ನ, ಅವರ ಗುರುತ್ವವನ್ನ ಪ್ರೂವ್ ಮಾಡ್ತು. ಅವರ ಅಧಿಕಾರ ಪವಿತ್ರ ಗ್ರಂಥವನ್ನ ಇಟ್ಕೊಂಡಿದ್ರಿಂದ ಅಥವಾ ವಂಶದಿಂದ ಬಂದಿದ್ದಲ್ಲ, ಬದಲಾಗಿ ಅದು ದಯೆ ಅಂದ್ರೆ ಕರುಣೆ ಮತ್ತು ಕ್ಷಮೆ ಅಂದ್ರೆ ಕ್ಷಮಿಸುವ ಗುಣ, ಈ ತರಹದ ಸಿಖ್ ಧರ್ಮದ ಮೂಲಭೂತ ಸದ್ಗುಣಗಳಿಂದ ಬಂದಿತ್ತು. ಶತ್ರುವನ್ನು ಕೂಡ ಕ್ಷಮಿಸುವ ಅವರ ಆ ಗುಣವೇ ಅವರನ್ನು ನಿಜವಾದ ಗುರು ಅಂತ ಜಗತ್ತಿಗೆ ತೋರಿಸ್ಕೊಟ್ಟಿದ್ದು. ಈ ಇಡೀ ಕಥೆ ನಮಗ್ ಹೇಳುವ ಒಂದು ಪ್ರಮುಖ ಪಾಠ ಅಂದ್ರೆ ಸತ್ಯಕ್ಕೆ ತನ್ನದೇ ಆದ ಒಂದು ಶಕ್ತಿ ಇದೆ. ಸುಳ್ಳು ಮತ್ತು ವಂಚನೆಗಳು ಅದನ್ನು ಸ್ವಲ್ಪ ಸಮಯದ ಮಟ್ಟಿಗೆ ಮುಚ್ಚಿಡಬಹುದು ಅಷ್ಟೇ, ಆದರೆ ಶಾಶ್ವತವಾಗಿ ಅದನ್ನ ಹತ್ತಿಕ್ಕೋಕೆ ಸಾಧ್ಯವೇ ಇಲ್ಲ. ಈ ಐತಿಹಾಸಿಕ ಕಥೆ ಇವತ್ತಿಗೂ ತುಂಬಾನೇ ರೆಲೆವೆಂಟ್ ಅಲ್ವಾ? ಯಾಕಂದ್ರೆ ನಮ್ಮ ಸುತ್ತಮುತ್ತ ಇರೋ ಈ ಗದ್ದಲ, ಈ ಫೇಕ್ ನ್ಯೂಸ್, ಈ ತಪ್ಪು ಮಾಹಿತಿಗಳ ನಡುವೆ ನಿಜವಾದ ಜ್ಞಾನ ಮತ್ತು ಸತ್ಯವನ್ನು ಹೇಗೆ ಗುರುತಿಸೋದು? ಇದು ನಾವೆಲ್ಲರೂ ಯೋಚಿಸಬೇಕಾದ ಒಂದು ಸಾರ್ವಕಾಲಿಕ ಸವಾಲು.